2019 23 ಗಂಟೆ ಪ್ರಭಾವಿ ಸಚಿವರಾಗಿದ್ರಲ್ವಾ ಸರ್? ಎಲ್ಲೋಗಿದ್ರು ಸರ್ ಈ ಹರೀಶ್ ಕೆ ರೆಡ್ಡಿ, ಸಂದೀಪ್ ರೆಡ್ಡಿ ಎಲ್ಲೋಗಿದ್ರು ಸರ್? ಚಿಕ್ಕಬಳ್ಳಾಪುರಕ್ಕೆ ನೀರು ತಂದಿದ್ದು ಯಾರಪ್ಪ? ಪ್ರಜಾ. ಚಿಕ್ಕಬಳ್ಳಾಪುರಕ್ಕೆ ಮೊದಲಿಗೆ ನೀರು ತಂದಿದ್ದು ನಿಮ್ಮ ಅಣ್ಣ ಅವರೇ. ಎಲ್ಲೋಗಿದೆ ಸರ್ ಈ ಸಂದೀಪ್ ರೆಡ್ಡಿ? ಅಣ್ಣ ನಮ್ಗೆ ಕೊಳಚೆ ನೀರು ಬೇಡ ಅಣ್ಣ, ನಾನು ಕುಡಿದ್ರೆ ಸತ್ತೋಗ್ತೀನಿ ಅಣ್ಣ, ನನ್ನ ಕ್ಷೇತ್ರ ಜನಕ್ಕೆ ಇದು ಕೆಟ್ಟದಾಗುತ್ತಣ್ಣ, ಇಲ್ದಿರೋ ಕಾಯಿಲೆಗಳೆಲ್ಲ ಬರ್ತಾವಣ್ಣ ಅಂತ ಹೇಳ್ಬಿಟ್ಟು ಅವ್ರು ಕೇಳಕ್ಕೆ ಈ ಮನುಷ್ಯನ ಪರಿಜ್ಞಾನ ಇಲ್ಲಿಲ್ವಾ ಸರ್? ಅಲ್ಲ ರೀ, ನೀವು ಒಂದು ಆಂಬುಲೆನ್ಸ್ ಇಡ್ರಿ, ನೀವು ಫಸ್ಟ್ ಆಫ್ ಆಲ್ ಡಿಸ್ಟ್ರಿಕ್ಟಲ್ಲಿ ಇಲ್ಲ ನಮ್ಮ ತಾಲೂಕಲ್ಲಿ ಇಡ್ರಿ ಸಾಕು. ಒಂದು ಆಂಬುಲೆನ್ಸ್ ಮೇಂಟೈನ್ ಮಾಡ್ರಿ, ನಿಮ್ಗೆ ಗೊತ್ತಾಗತ್ತೆ ಅದ್ರ ಕಷ್ಟ ಏನು ಅಂತ. ಅಣ್ಣ ಅಂತ ಕರೀತಾರಲ್ವಾ ಒಂದ್ಸತಿ, ನೀನ್ ಸುಧಾಕರ ನಿನ್ ಸೋಲ್ಸಕ್ಕೆ ಬಂದಿದ್ರು, ನಿನ್ ವಿರುದ್ಧವಾಗಿ ಇವತ್ತು ನೋಡಿ ನಮ್ಮ ಅಣ್ಣ ಅಂತ. ಅಣ್ಣ ಇವ್ರು ಯಾವ್ದಣ್ಣ ಡಬಲ್ ಸ್ಟ್ಯಾಂಡ್ ಇವ್ರದೆಲ್ಲ ರಾಜು. ಮಾರ್ಚ್ 15ನೇ ತಾರೀಕು ಬಂದ್ಗೆ ಬಿಜೆಪಿಯ ಕೆಲವು ನಾಯಕರು ಆಹ್ವಾನ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಯಾಕಂತಂದ್ರೆ ಇವತ್ತು ಸ್ವತಂತ್ರ ಭಾರತದಲ್ಲಿ ಯಾರು ಬೇಕಾದ್ರೂ ಬಂದ್ ಮಾಡ್ಬೋದು. ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಜನರನ್ನ ದಿಕ್ತೋಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಬಿಜೆಪಿಯ ಒಂದು ಇಬ್ರು ಮೂವರು. ಬಟ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ ನಾನು. ಈಗ 2019ರಲ್ಲಿ ಏನು ಅವ್ರ ಅಣ್ಣ, ನಾನು ಅವ್ರ ಹೆಸರು ಹೇಳಕ್ ಕೂಡ ಇಷ್ಟಪಡಲ್ಲ, ಅವ್ರ ಅಣ್ಣ ಅಂತ ಅವರೇ ಬಾಯಾರು ಕರೀತಾರೆ, ಪ್ರೀತಿಯಿಂದ ನಮ್ಮ ಅಣ್ಣ ಅಂತ ಕರೀತಾರೆ. ಆ ಅಣ್ಣನಿಗೆ ಹೇಳ್ತೀನಿ, ಅಣ್ಣ ಸಂದೀಪ್ ಅಣ್ಣ, ನಿಮ್ಮ ಅಣ್ಣನಿಗೆ 2019ರಿಂದ 2023 ಗಂಟೆ ಯಾಕಣ್ಣ ಪ್ರಶ್ನೆ ಮಾಡಿಲ್ಲ ನೀವು? ನೀವು ಕ್ಷೇತ್ರ ಜನರನ್ನ ಪ್ರಬುದ್ರು ಮುಗ್ದ್ರು ಅಂತೆಲ್ಲ ಕರಿತೀರಲ್ವಾ ಅಣ್ಣ? ನೀವು ತುಂಬಾ ಪ್ರಬುದ್ರಣ್ಣ. ನೀವೇನೋ ಮುಂದೆ 2028ಗೆ ಏನೋ ಆಗ್ಬೇಕಂತ ಹೊರಟಿದ್ದೀರಾ, ಸಂತೋಷ ಆಗಿ ನಾವು ಬೇಡ ಅಂತ ಹೇಳಲ್ಲ. ಆದ್ರೆ 2019ರಲ್ಲಿ ನಿಮ್ಮ ಅಣ್ಣ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಪಾರ್ಟಿ ಬಿಟ್ಟು ಹೋದಾಗ ಅಣ್ಣ ನೀವು ಈ ತರ ಡಿಮ್ಯಾಂಡ್ ಮಾಡಿ ನಾನು ಒಪ್ತಿದ್ನಣ್ಣ. ಯಾಕಣ್ಣ ನೀವು ಮಾಡಿಲ್ಲ ಅವತ್ತು? ಪ್ರಭಾವ ಸಚಿವರು ಏನು ನೆಕ್ಸ್ಟ್ ನಾನೇ CM ಅನ್ನೋ ಮಟ್ಟಕ್ಕೆ ಓಡಾಡ್ತಿದ್ರಲ್ಲ ಅಣ್ಣ, ಬಸವರಾಜ ಬೊಮ್ಮಾಯಿ ಹಿಂದೆ ಕಡೆ. ಅಣ್ಣ ಅವತ್ತು ನೀವು ಈ ತರ ಪ್ರೆಸ್ ಮೀಟ್ ಮಾಡಿ ಈ ತರ ಬಂದು ಕರೆ ಕೊಟ್ಟಿದ್ರೆ ಅಣ್ಣ ನಾನು ನಿಮ್ ಜೊತೆಲಿ ಬಂದು ಬಂದಿಗೆ ಒಂದು ನನ್ನ ಕೈ ಒಂದು ನೀಡ್ತಾ ಇದ್ನ ಅಣ್ಣ. ನಾನು ನಮ್ಮ ಸಂದೀಪ್ ಅಣ್ಣವ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಕ್ಷೇತ್ರ ಜನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಶಾಬಾಷ್ಗಿರಿ ಹೇಳ್ತಾ ಇದ್ನಣ್ಣ. ಅಲ್ಲಣ್ಣ ಅಹಿಂದ ನಾಯಕ, ಅಹಿಂದ ವರ್ಗದಿಂದ ಒಬ್ಬ ಶಾಸಕ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ ಕೈಲಿ ತಡೆಯಕ್ ಆಗ್ತಾ ಇಲ್ಲಣ್ಣ. ಅಲ್ಲಣ್ಣ ಹೇಳ್ದ್ರಲ್ಲ ಅಣ್ಣ, ನಿಮ್ಗೆ ಸ್ಪಷ್ಟವಾಗಿ ಹೇಳ್ದ್ರಲ್ಲ ನನ್ನ ಡಿಮ್ಯಾಂಡ್ ಇದೆ. ನೀವೇನು ಹಳೆ ವಿಡಿಯೋಗಳು ಇವತ್ತು ಟ್ರೋಲ್ ಮಾಡ್ತಾ ಇದ್ದೀರಾ ಅಣ್ಣ, ಖಂಡಿತ ನಾನು ಒಪ್ಕೊಂತೀನಿ. ನಮ್ಮ ಶಾಸಕರು ಇವತ್ತು ಅವ್ರ ಮಾತಿಗೆ ಭದ್ರ ಆಗಿದ್ದಾರೆ. ಏನು ಅವತ್ತು ಶಾಸಕರಾಗೋಕ್ಕಿಂತ ಮುಂಚೆ ಏನು ಅವ್ರು ವಾಗ್ದಾನ ಕೊಟ್ಟರು ಕ್ಷೇತ್ರ ಜನಕ್ಕೆ ಈ ತರ ಆಗುತ್ತೆ, ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ವಿಚಾರವಾಗಿ ಇವತ್ತಿಗೂ ಅವರು ಸ್ಪಷ್ಟವಾಗಿದ್ದಾರೆ. ಯಾಕೆ ಹೇಳಿ? ನೀವೇನು DC ಆಫೀಸ್ ಹತ್ರ ಮಾತಾಡೋದು, ನಮ್ಮ ಶಾಸಕರು ಮಾತಾಡಿದ್ರು ಹಳೆ ವಿಡಿಯೋ ಟ್ರೋಲ್ ಮಾಡ್ತಾ ಇದ್ರಾ, ಆ ವಿಚಾರಕ್ಕೆ ನೋಡಿ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇಲ್ಲೇ ಕನ್ನಡ ಭವನದ ಹತ್ರ ನೀವೇನು ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಇವತ್ತು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೀನಿ, 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ಇವತ್ತು ರೆಡಿ ಇದ್ದೀನಿ, ಸರ್ವಪಕ್ಷ ನಿಯೋಗ ನೋಡಿ ಸ್ಪಷ್ಟವಾಗಿ ಹೇಳಿದ್ರು. ಎಲ್ಲರನ್ನು ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗ್ಬಿಟ್ಟು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸ್ಬಿಟ್ಟು ನಾನು ಈ ವಿಚಾರಕ್ಕೆ ನಾನು ರೆಡಿ ಇದ್ದೀನಿ. ಇವತ್ತು ಪ್ರತಿಭಟನೆ ಮಾಡಕ್ ಹೋಗ್ತೀರಾ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋಕೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಶಾಸಕರ ಇದ್ರ ಬಗ್ಗೆ ಏನಾದ್ರೂ ಅವರು ಕೇಳುವಾಗ ಮಾತಾಡಿದ್ರೆ ಇಲ್ಲ ನಿಲ್ಸ್ಕೊಳ್ಳೋ ಅಂತ ಕೆಲಸ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಿ ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರು ಸ್ಪಷ್ಟವಾಗಿದ್ದಾರಲ್ಲ ಈ ವಿಚಾರದಲ್ಲಿ, ನಾನು ಇದ್ದೀನಿ ನಿಮ್ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅಷ್ಟೆಲ್ಲ ಹೇಳಿದ್ರು ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ಏನ್ ಇದ್ರಲ್ಲಿ ಅರ್ಥ ಇದೆ? ಅವ್ರು ಇನ್ನೊಬ್ರು ಹೇಳ್ತಾರೆ, ಒಂದು ಬಾಟ್ಲಿ ಇಟ್ಕೊ ಬರ್ತಾರೆ, ಅಣ್ಣ ನಾವು ಇದೇ ತಾಲೂಕಿನವ್ರೇನೆ, ನಾವಿನ್ನೆಲ್ಲೋ ಇಲ್ಲ, ನಾವು ಇದೇ ತಾಲೂಕಿನವ್ರಣ್ಣ. ಸಂದೀಪ್ ಅಣ್ಣ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ರಣ್ಣ, ಮುಂದೆ ನಾಯಕರಾಗಬೇಕು ಅಂತ ಹೊಟ್ಟಿದ್ರ ಅಣ್ಣ. ನಿಮ್ಮ ಪಕ್ಷದ ಕಾರ್ಯಕರ್ತರು ನಾನು ಫೋನ್ ಮಾಡಿ ಹೇಳ್ತಾ ಇದ್ರೆ ಯಾಕೆ ನಮ್ಮ ಸಂದೀಪ್ ರೆಡ್ಡಿಗೆ ಇಷ್ಟೊಂದು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇದ್ರ ಪರವಾಗಿದ್ದೀನಿ ಅಂತ ಹೇಳಿದ್ರು ಕೂಡ ಇವತ್ತು ಅವರು ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ತುರ್ತಾಗಿ ಇವ್ರಿಗೆ B ಫಾರಂ ಬೇಕು. ಪಾರ್ಟಿಯಿಂದ B ಫಾರಂ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೇನೋ. ಅಣ್ಣ ಇವೆಲ್ಲ ಕೆಲ್ಸಕ್ಕೆ ಬರಲ್ಲ ಅಣ್ಣ, ಇವೆಲ್ಲ ಕೆಲ್ಸಕ್ಕೆ ಬರಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇರೋ ಅದನ್ನ ನಾನು ಶಾಬಾಷ್ಗಿರಿ ಹೇಳ್ತೀನಿ. ಆದ್ರೆ ಶಾಸಕರು ಇದ್ರ ಪರವಾಗಿದ್ದೀನಿ ಅಂತಂದ್ರೂ ಕೂಡ ನೀವು ಪ್ರತಿಭಟನೆ ಮಾಡ್ತೀನಿ ಅಂತಂದ್ರೆ ಬಹುಶಃ ನಿಮ್ಗೆ ಅದೇ ಹೇಳ್ತಾ ಇದ್ನಲ್ಲ, ಒಂದ್ 2-3 ತುರ್ತಾಗಿ ಅವ್ರಿಗೆ B ಫಾರಂ ಘೋಷಣೆ ಮಾಡ್ಬಿಟ್ರೆ ಸ್ವಲ್ಪ ಸೈಲೆಂಟ್ ಆಗ್ಬೋದು. ಯಾಕಂತಂದ್ರೆ ಈ ಹಿಂದೆ ಇದೇ ವಿಚಾರವಾಗಿ ಮಾತಾಡಿದಾಗ ನಮ್ಮ ಶಾಸಕರನ್ನ ನಿಮ್ಮ ಅಣ್ಣ ಏನಣ್ಣ ಮಾಡಿದ್ರು, ಸಂದೀಪ್ ಅಣ್ಣ ನಿಮ್ಮ ಅಣ್ಣ ಸುಧಾಕರಣ್ಣ ಏನ್ ಮಾಡಿದ್ರಣ್ಣ, ಪಾಪ ಜೈಲಿಗೆ ಹಾಕ್ಸಿದ್ರು, ಕೋರ್ಟ್ ಸುತ್ತಿಸಿರು, ಇಲ್ಲಿ ಕೊಡಬಾರ್ದು ಕೆಲಸ ಕೊಟ್ರು. ಅಣ್ಣ ನಮ್ಮ ಶಾಸಕರು ಇವತ್ತೇನಾದ್ರು ಆ ಕೆಲಸ ಮಾಡ್ತಾ ಇದ್ರಣ್ಣ, ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅಣ್ಣ, ಪ್ರಶ್ನೆ ಮಾಡಿ ಅಣ್ಣ, ನಾನು ಬೇಡ ಅಂತ ಹೇಳಲ್ಲ. ನೀವು ಪ್ರಬುದ್ಧರಾಗಿ ಏನ್ ಮಾಡ್ತಾ ಇದ್ರ ಅಂದ್ರೆ ನಿಮ್ಮ ಅಧಿಕಾರ ಚಲಾವಣೆ ಮಾಡ್ತಾ ಇದ್ರ. ಯಾಕಂತಂದ್ರೆ 2028ಕ್ಕೆ ಏನು ಆಗ್ಬೇಕಂತಿದ್ರಲ್ವಾ, ಇವತ್ತಿಂದ ಜನರನ್ನ ದಿಕ್ಕು ತಪ್ಪಿಸಿ ಒಬ್ಬ ಶಾಸಕನ ವಿರುದ್ಧವಾಗಿ ನೀವು ಮಾಡ್ತಾ ಇರೋ ಪಿತೂರಿ ಇದು. ನಮ್ಮ ಶಾಸಕರು ಇವತ್ತು ಬದ್ಧವಾಗಿದ್ದಾರೆ ಈ ವಿಚಾರವಾಗಿ. ನಾನು ಇದ್ದೀನಿ 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು ಕೂಡ ನೀವು ಮಾಡ್ತಾ ಇದ್ರೆ ಅಂದ್ರೆ ಬಹುಶಃ ನಿಮ್ಮ ಮನಸ್ಸಲ್ಲಿ ಒಬ್ಬ ಅಹಿಂದ ವರ್ಗದ ಹುಡುಗ ಶಾಸಕನಾಗಿದ್ದಾನೆ ಅಂತ ಹೇಳ್ಬಿಟ್ಟು ತಡೆಯಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ಟಿದೆ. ಪ್ರತಿಭಟನೆ ಮಾಡ್ಲಿ, ನಮ್ಮ ಶಾಸಕರು ಇಲ್ಲ ಅಂದಾಗ ಇದ್ರ ವಿರುದ್ಧವಾಗಿದ್ದೀನಿ,
ನಾನು ಇದು ವಿಚಾರ ನನಗೆ ಬೇಕಾಗಿಲ್ಲ ಅಂತ ಪ್ರತಿಭಟನೆ ಮಾಡಿ ಅವ್ರು ಹೇಳಿದ್ರಲ್ವಾ, ನಾನು ಇದ್ರ ವಿಚಾರವಾಗಿ ನಾನು ಇದ್ದೀನಿ, ಎಲ್ಲರನ್ನು ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ಇದ್ರ ವಿಚಾರವಾಗಿ ಮಾತಾಡ್ತೀನಿ ಅಂತ ಅವರೇ ಹೇಳ್ತಾ ಇದ್ರಲ್ವಾ ಸರ್. ವಿಚಾರಕ್ಕೆ ಬರ್ತೀನಿ 2019ರಿಂದ 23 ಗಂಟೆ ಪ್ರಭಾವಿ ಸಚಿವರಾಗಿದ್ರಲ್ವಾ ಸರ್, ಎಲ್ಲೋಗಿದ್ರು ಸರ್ ಈ ಹರೀಶ್ ಕೆ ರೆಡ್ಡಿ, ಸಂದೀಪ್ ರೆಡ್ಡಿ ಎಲ್ಲೋಗಿದ್ರು ಸರ್? ಇವತ್ತು ಈ ತರ ಪಿತೂರಿ ಮಾಡ್ತಾರೆ, ಒಬ್ಬ ಅಹಿಂದ ವರ್ಗದ ಹುಡುಗನ ವಿರುದ್ಧ ಈ ಪಿತೂರಿ ಮಾಡ್ತಾ ಇದ್ರಲ್ವಾ, ಯಾಕೆ ಸರ್ ಅವತ್ತು ಈ ಪ್ರಶ್ನೆ ಮಾಡಿ, ನೀವು ಮಾಧ್ಯಮದವರು ಯಾಕೆ ಸರ್ ಈ ಪ್ರಶ್ನೆ ಮಾಡಲಿಲ್ಲ? ಸಚಿವರನ್ನು ಒಮ್ಮೆ ಆದ್ರೂ ಅವತ್ತು ಸಚಿವರಾಗಿರಲ್ಲ ಡಾಕ್ಟರ್ ಕೆ ಸುಧಾಕರ್, ಅವತ್ತು ಈ ಪ್ರಶ್ನೆ ನೀವು ಮಾಡ್ಬೇಕಾಯ್ತು. ನೋಡಿ ಜನರಿಗೆ ಈ ತರ ವಿಷ ತಗೊಂಡು ಬಿಟ್ಟಿದ್ರಲ್ವ ಅವತ್ತು ಡಾಕ್ಟರ್ ಕೆ ಸುಧಾಕರ್ ಈ ನೀರು ಬಿಡ್ಬೇಕಾದ್ರೆ ಎಲ್ಲೋಗಿದೆ ಸರ್ ಈ ಸಂದೀಪ್ ರೆಡ್ಡಿ? ಅಣ್ಣ ನಮ್ಗೆ ಕೊಳ್ಚೆ ನೀರು ಬೇಡ ಅಣ್ಣ, ನಾನು ಕುಡಿದ್ರೆ ಸತ್ತೋಗ್ತೀನಿ ಅಣ್ಣ, ನನ್ನ ಕ್ಷೇತ್ರ ಜನಕ್ಕೆ ಇದು ಕೆಟ್ಟದಾಗುತ್ತಣ್ಣ, ಇಲ್ದಿರೋ ಕಾಯಿಲೆಗಳೆಲ್ಲ ಬರ್ತಾವಣ್ಣ ಅಂತ ಹೇಳ್ಬಿಟ್ಟು ಅವತ್ತು ಕೇಳಕ್ಕೆ ಈ ಮನುಷ್ಯನ ಪರಿಜ್ಞಾನ ಇರ್ಲಿಲ್ವಾ ಸರ್? ನಮ್ಮ ಅಣ್ಣ ತಂದ ಅಂತ ಹೇಳ್ಬಿಟ್ಟು ಖುಷಿ ಪಟ್ರಲ್ವಾ, ನಮ್ಮ ಅಣ್ಣ ಅಂತ ಕರೀತಾರಲ್ವಾ. ಒಂದ್ಸತಿ ನೀನ್ ಸುಧಾಕರ ನಿನ್ ಸೋಲ್ಸಕ್ಕೆ ಬಂದಿದ್ರು, ನಿನ್ ವಿರುದ್ಧವಾಗಿ ಇವತ್ತು ನೋಡಿ ನಮ್ಮ ಅಣ್ಣ ಅಂತ. ಅಣ್ಣ ಇವ್ರು ಯಾವ್ದಣ್ಣ ಡಬಲ್ ಸ್ಟ್ಯಾಂಡ್ ಇವ್ರದೆಲ್ಲ ರಾಜಕೀಯ, ನಾನು ಮಾತಾಡಬಾರ್ದಿದ್ದಂತ ಅಣ್ಣ, ಇವ್ರ ವಿರುದ್ಧವಾಗಿ ಮಾತಾಡಬಾರ್ದು ಅಂತಿದ್ದಣ್ಣ. ಇವ್ರದ್ದು ಏನಣ್ಣ ಪ್ರತಿ ದಿನ ಬರೋದು, ಅಲ್ಲಿ ಕೂತ್ಕೊಳ್ಳೋದು, ಅಲ್ಲೊಂದು ಸ್ಟೇಟ್ಮೆಂಟ್, ಇಲ್ಲಿ ಕೂತ್ಕೊಳ್ಳೋದು, ಏನಣ್ಣ ಇದೆಲ್ಲ? ನಮ್ಮ ಊರಿನ ನನ್ನ ತಮ್ಮ ಸಂದೀಪ್ ರೆಡ್ಡಿ ಅವರೇ, ಅಣ್ಣನ ಬಗ್ಗೆ ಅಷ್ಟೊಂದು ಅಕ್ಕರೆ ಬಂದಿದೆ, ಇಷ್ಟು ದಿನ ಇಲ್ಲದ ಅಕ್ಕರೆ ಇದೀಗ ತಾನೇ ಬಂದಿದೆ. ಚಿಕ್ಕಬಳ್ಳಾಪುರಕ್ಕೆ ನೀರು ತಂದಿದ್ದು ಯಾರಪ್ಪ? ಪ್ರಜಾ ಚಿಕ್ಕಬಳ್ಳಾಪುರಕ್ಕೆ ಮೊದಲಿಗೆ ನೀರು ತಂದಿದ್ದು ನಿಮ್ಮ ಅಣ್ಣ ಅವರೇ. ಆವತ್ತಿನ ದಿನ ಅದು ಚಿಕ್ಕಬಳ್ಳಾಪುರದ ಭಗೀರಥ ಅದು ಇದು ಅಂತಕ್ಕಂಥದ್ದನ್ನು ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನೀವೇ, ಸಪೋರ್ಟ್ ಮಾಡಿರ್ತಕ್ಕಂಥವ್ರು ನೀವೇ. ಈಗ ಕೇವಲ 3 ವರ್ಷದಲ್ಲಿ ನಮ್ಮ ಅಹಿಂದ ಹುಡುಗನ ಒಬ್ಬ ಏಳಿಗೆಯನ್ನು ಸಹಿಸೋಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಸಂದೀಪ್ ಅವರೇ, ಅವರು ಬಹಳ ಕ್ಲಿಯರಾಗಿ ಮೊನ್ನೆ ದಿನ ನಿಮ್ಮ ಪರವಾಗಿ 3ನೇ ಶುದ್ಧೀಕರಣಕ್ಕೆ ಪರವಾಗಿ ನಾನು ಇದ್ದೀನಿ ಅಂತಲೂ ಹೇಳಿದರು ಪ್ರದೀಪೇಶ್ವರ್ ಅವರು. ನಿಮ್ಮ ಜೊತೆ ನಾನು ಇದ್ದೀನಿ. ಒಬ್ಬ ಟೀಚರು ಒಂದು ಸ್ಕೂಲಲ್ಲಿ ಒಬ್ಬ ಮೇಸ್ಟ್ರಿಗಿಂತ ಪವರ್ಫುಲ್ಲು ಒಬ್ಬ ಹೆಡ್ ಮಾಸ್ಟರು. ಆ ಮಾಸ್ಟರು ಆ ತರಗತಿಗೆ ಮಾತ್ರ ಮಾಡಲಿಕ್ಕೆ ಅವಕಾಶ ಉಂಟು. ಆ ಶಾಲೆಗೆಲ್ಲ ಸಂಪೂರ್ಣವಾಗಿ ಮಾಡಬೇಕಾಗಿದ್ರೆ ಒಬ್ಬ ಹೆಡ್ ಮಾಸ್ಟರ್ ಬೇಕಾಗುತ್ತೆ. ಅದನ್ನೇ ಅವ್ರು ಹೇಳಿದ್ದು. ನಮ್ಮ ಸಚಿವರು ಜೊತೆಗೆ ನಿಮ್ಮ ಸಂಸದರು ಜೊತೆಗೆ ಬನ್ನಿ, ನೀವು ಬನ್ನಿರಿ, ಎಲ್ಲ ಒಂದು ನಿಯೋಗ ಹೋಗೋಣ ಅಂತ ಅಲ್ಲಿ ಹೇಳಿದರು. ಅದರ ಅರ್ಥ ಏನು? ನಾವೆಲ್ಲರೂ ನಿಮ್ಮ ಪರವಾಗಿದ್ದೀವಿ ಅಂತ. ಬಟ್ ಅದನ್ನು ಮೀರಿ ಮಾಡ್ತಾ ಇದ್ದೀರಿ ಅಂತಂದರೆ ಇದು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಒಂದು ಉದ್ದೇಶ ಅಷ್ಟೇ. ಒಬ್ಬ ಅಹಿಂದ ವರ್ಗನ ಹುಡುಗನ ಹೇಳಿಕೆಗೆ ತಾವು ಸಹಿಸ್ದಿರ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ. ನಮಸ್ಕಾರ, ನಾನು ರಕ್ಷಿತ್ ರೆಡ್ಡಿ, ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಈಗ ಮೊನ್ನೆಯಿಂದ ನಡೀತಾ ಇರೋ ವಿಚಾರ ಇಡೀ ಚಿಕ್ಕಬಳ್ಳಾಪುರಕ್ಕೆ ಚೆನ್ನಾಗಿ ಗೊತ್ತಿದೆ. ಈ ನೀರಿನ ವಿಚಾರದಲ್ಲಿ ಸುಮಾರು ಮಾತಾಡ್ತಿದ್ದಾರೆ. ಸುಮಾರು ಜನ ಈಗ ಹೊಸದಾಗಿ ಬಂದಿರೋ ನಮ್ಮಂಥ ಯುವಕರಾಗಿರ್ಬೋದು, ಸುಮಾರು ಹೊಸ ರಾಜಕಾರಣಿಗಳಾಗಿರ್ಬೋದು ಮಾತಾಡ್ತಾ ಇದ್ದಾರೆ. ಈಗ ಏನು ಸುಮಾರು ವರ್ಷಗಳ ಹಿಂದೆಗಡೆ ಆ ನೀರು ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದಾರೆ ಬೆಂಗಳೂರಿನಿಂದ, ಅದನ್ನು ಆಗ್ಲಿಂದನೇ ಅವ್ರು ಹೇಳ್ಬೋದಿತ್ತು, ಅವಾಗಲೇ ಹೋರಾಟ ಮಾಡ್ಬೋದಿತ್ತು. ಅದು ಬಿಟ್ಬಿಟ್ಟು ಈಗ ಬಂದ್ಬಿಟ್ಟು ಸುಮಾರು ವರ್ಷ ಆದಮೇಲೆ ಈಗ ಅವ್ರೇನೋ ಅವ್ರು ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಅವರೊಂದು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ನಮ್ಮ MLA ಅವ್ರ ವಿರುದ್ಧವಾಗಿ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದು ಎಷ್ಟು ಮಾತ್ರ ಸರಿ? ಇದೇ ಈ ಬಾಟ್ಲ್ ತಗೊಂಡು ಹೋಗ್ಬಿಟ್ಟು ಕಂದವಾರದಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಇನ್ನು ಚೆಕ್ ಮಾಡಿಸಿ ಇದು ಕುಡಿಯೋಕ್ಕೆ ಶುದ್ಧಿ ಅಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೇ ಈಗ ನಮ್ಮ ಸುಧಾಕರ್ ಅಣ್ಣವರು, ನಮ್ಮ ಸಂದೀಪ್ ರೆಡ್ಡಿ ಅವರ ಅಣ್ಣವರು, ಸುಧಾಕರ್ ಅಣ್ಣವರು ಆಗ ನೀರು ತರಬೇಕಾದ್ರೆ ಯಾಕೆ ಇದನ್ನೆಲ್ಲ ಮಾಡಲಿಲ್ಲ? ಅದೇ ರೀತಿ ಹರೀಶ್ ಅವರು ಮಾತಾಡಿದ್ದಾರೆ, ಹರೀಶ್ ಕೆ ರೆಡ್ಡಿ ಅವರು. ಆ ನೀರನ್ನು ತಗೊಂಡೋಗಿ ಚೆಕ್ ಮಾಡಬೇಕಂತ ವಾಟರ್ ಬಾಟ್ಲ್ ಹಿಡ್ಕೊಂಬಂದಿರೋರು ಅದೇ ಥರ ಮಾಡಬೇಕಿತ್ತು. ಆಗೆಲ್ಲೋಗಿದ್ರಿ ನೀವು? ನಮ್ಮ ಶಾಸಕರ ಅಮ್ಮ ಆಂಬುಲೆನ್ಸ್ ಬಗ್ಗೆ ನೀವು ಮಾತಾಡ್ತಿದ್ದೀರಾ. 10 ಅಮ್ಮ ಆಂಬುಲೆನ್ಸ್ ಇಟ್ಕೊಂಡಿದ್ದಾರೆ, ಸುಮ್ಮನೆ ಈ ಕಾಯಿಲೆ ಬರುತ್ತೆ, ಈ ಕಾಯಿಲೆಯಿಂದ ಓಡಾಡ್ಸಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ. ಅಲ್ಲ ರೀ, ನೀವು ಒಂದು ಆಂಬುಲೆನ್ಸ್ ಇಡ್ರಿ ನೀವು ಫಸ್ಟ್ ಆಫ್ ಆಲ್ ಡಿಸ್ಟ್ರಿಕ್ಟಲ್ಲಿ, ಇಲ್ಲ ನಮ್ಮ ತಾಲೂಕಲ್ಲಿ ಇಡ್ರಿ ಸಾಕು. ಒಂದು ಆಂಬುಲೆನ್ಸ್ ಮೇಂಟೈನ್ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಅವ್ರಿಗೆ ಗೊತ್ತಿದೆ ಜನದ ಕಷ್ಟ ಏನು ಅಂತ. ತಂದೆ ತಾಯಿ ಎಲ್ಲ ಅಂತ ಅವ್ರ ಅಪ್ಪ ಅಮ್ಮ ಇಬ್ಬರು ಕಳ್ಕೊಂಡು ಚಿಕ್ಕ ವಯಸ್ಸಿಂದ ಅವರೊಬ್ಬರು ಇಂಡಿವಿಜುವಲ್ ಆಗಿ ಬೆಳೆದಿದ್ದಾರೆ. ಅಂಥವ್ರ ಕಷ್ಟ ನಿಮ್ಗೇನು ಗೊತ್ತು? ಒಬ್ಬೊಬ್ಬರು ಜನ ಇಂಡಿವಿಜುವಲ್ ಇಡೀ ಬ್ಯೂರೋಕ್ರಸಿನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೆಲದಲ್ಲಿ ಕುಂಡ್ರಿಸ್ಕೊಂಡು ಅವರು ಕುತ್ಕೊಂಡು ಇಷ್ಟು ಹಳ್ಳಿಗೆ ತಿರುಗಿ ಎಲ್ಲರದ್ದು ಕಷ್ಟ ಪರಿಹಾರ ಮಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು ಏನು ಅಂತ ಅರ್ಥ ಮಾಡ್ಕೋಬೇಕು ನೀವು. ನೀವು ಕ್ವೆಶನ್ ಮಾಡ್ಕೊಳ್ಳಿ ಫಸ್ಟು. ಹೋಗ್ಬಿಟ್ಟು ಆ ನೀರು ಬಗ್ಗೆ ಮಾತಾಡ್ತಿದ್ದೀರಾ. ಇಷ್ಟು ವರ್ಷಕ್ಕೆ ಮೊದಲು ಯಾವಾಗ ತಂದಿರೋ ನೀರು ಇವಾಗ ಮಾತಾಡ್ತಿದ್ದೀರಾ. ಇಷ್ಟು ದಿನ ಎಲ್ರಿ ಹೋಗಿತ್ತು ನಿಮ್ಮ ಧ್ವನಿ? ಅದನ್ನು ಮಾತಾಡ್ರಿ ಫಸ್ಟು. ಶಾಸಕರು ಏನು ಅದ್ರ ವಿರುದ್ಧವಾಗಿಲ್ಲ, ನಮ್ಮ ಶಾಸಕರು ಕೂಡ ಅದ್ರ ಪರವಾಗೇ ಇದ್ದಾರೆ. ಮೊನ್ನೆ ಕ್ಲಿಯರಾಗಿ ಆಲ್ರೆಡಿ ಮೀಡಿಯಾ ಮುಖಾಂತರ ಹೇಳಿದ್ದಾರೆ. ಹೋಗಿ ಇನ್ನೊಂದು 2 ಸಲ ಕೇಳಿ, ನಿಮ್ಮ ಪರವಾಗಿರ್ತಾರೆ, ಎಲ್ಲರೂ ಪರವಾಗಿದ್ದೀವಿ, ಆ 3ನೇ ಹಂತ ಶುದ್ಧೀಕರಣ ಆಗಲೇಬೇಕು ಅಂತ ಹೇಳ್ಬಿಟ್ಟು ಅವರು ಸಪೋರ್ಟಿವ್ ಆಗೇ ಇದ್ದಾರೆ. ಬಟ್ ಎಲ್ಲರದ್ದು ಸಹಕಾರ ಬೇಕು ಅಂತ ಒಂದು ಕೇಳಿದಾರಲ್ವಾ? ನೀವ್ಯಾಕೆ ಇಲ್ಲ ಬಲ್ಲದ ಅಪವಾದಗಳೆಲ್ಲ ತಗೊಂಬಂದು ನಮ್ಮ ಶಾಸಕರ ಮೇಲೆ ಆಗ್ತಾ ಇದ್ದೀರಾ?